ಕೇರಳದ ಕೊಟ್ಟಿಯೂರಿನಲ್ಲಿ ಕನ್ನಡಿಗರಿಗೆ ಅಪಮಾನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರ ಮೇಲೆ ಕಾಲಿನಿಂದ ನೀರು ಎರಚಿ ವಿಕೃತಿಯನ್ನು ಮೆರೆದಿರುವಂತಹ ಒಂದು ಆರೋಪದ ಹಿನ್ನೆಲೆಯಲ್ಲಿ ಕೊಟ್ಟಿಯೂರು ದೇವಸ್ಥಾನದಲ್ಲಿ ನಡೆದಂತಹ ಘಟನೆ ಇದು. ಕನ್ನಡಿಗರಿಗೆ ಅವಮಾನವನ್ನು ಮಾಡಲಾಗಿತ್ತು. ಶಿವನ ದರ್ಶನಕ್ಕೆ ಅಂತ ಹೋದಂತಹ ಕರ್ನಾಟಕದ ಮಹಿಳೆಯರಿಗೆ ಕೊಟ್ಟಿಯೂರು ದೇವಸ್ಥಾನದಲ್ಲಿ ಅಪಮಾನವನ್ನು ಮಾಡಲಾಗಿತ್ತು. ಈ ವೇಳೆ ಮನಬಂದಂತೆ ಅವರನ್ನ ತಳ್ಳಾಡಿದ್ದಲ್ಲದೆ ದೇಗುಲದ ಆಡಳಿತ ಮಂಡಳಿ ಭಕ್ತರ ಮೇಲೆ ಕಾಲಿನಿಂದ ನೀರು ಎರಚಿ ವಿಕೃತಿಯನ್ನ ಮೆರೆದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಫುಲ್ ವೈರಲ್ ಆಗಿದೆ. ಫ್ರೀಡಂ ಟಿವಿಗೆ ಈ ಸಂಬಂಧ ಕಣ್ಣೂರು ಡಿಐಜಿ ಯತೀಶ್ ಚಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲಿ ಪೊಲೀಸರು ಕೂಡ ಸರಿಯಾಗಿ ಸಹಕಾರವನ್ನು ಮಾಡಲಿಲ್ಲ. ಮತ್ತೆ ಅಲ್ಲಿದ್ದಂಥ ದೇಗುಲದ ಆಡಳಿತ ಮಂಡಳಿ ಕಾಲಿನಿಂದ ನೀರನ್ನ ನಮ್ಮ ಮೈ ಮೇಲೆ ಎರಚಿ ಅಪಮಾನ ಮಾಡ್ತು ಅನ್ನುವಂಥದ್ದು ಕನ್ನಡಿಗರು ಅಲ್ಲಿ ಮಾಡಿರುವಂಥ ತಮಗಾದಂಥ ನೋವನ್ನು ತೋಡ್ಕೊಂಡಂಥ ರೀತಿ ಅದು. ಮತ್ತು ಆ ಸಂದರ್ಭದಲ್ಲಿ ಶಿವನ ದರ್ಶನಕ್ಕೆ ಬಂದಂಥ ನಮಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಅಂತ ತಮ್ಮ ಬೇಸರವನ್ನು ಹೊರಹಾಕಿದ್ರು. ನಮ್ಮ ಜೊತೆ ಮಾತಾಡಲಿಕ್ಕೆ ಡಿಐಜಿ ಯತೀಶ್ ಚಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಬಹುಶಃ ಒಂದು ಸುಪ್ರಸಿದ್ಧವಾದಂಥ ಐತಿಹಾಸಿಕ ದೇಗುಲಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕನ್ನಡಿಗರ ಮೇಲೆ ನಡೆದಂಥ ಈ ಒಂದು ದೇಗುಲದ ಆಡಳಿತ ಮಂಡಳಿಯ ನಡೆ ನಿಜಕ್ಕೂ ಇದೊಂದು ರೀತಿಯಲ್ಲಿ ದೌರ್ಜನ್ಯ ಅಂತ ಹೇಳಬಹುದಾ ಅಥವಾ ದರ್ಪ ಅಂತ ಹೇಳಬಹುದಾ ಅಂತ ಈ ರೀತಿ ಆಗಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಏನ್ ಹೇಳ್ತೀರಿ ಅಂತ? ಅಲ್ಲಿ ಟೆಂಪಲ್ ಇಂದ ಸ್ವಲ್ಪ ನಾವು ಕೆಲವೊಂದು ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದು ತಪ್ಪು ಅಂತ ಈಗಲೇ ಹೇಳ್ತಾ ಇಲ್ಲ. ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಬಂದಿರೋಂತ ಕೆಲವೊಂದು ದೃಶ್ಯಗಳನ್ನ ನಾನು ನೋಡಿದೀನಿ. ಅದು ಯಾವುದೇ ತರದ ಅದ್ರಲ್ಲಿ ತಪ್ಪಿದ್ರೆ ನಾವು ಎನ್ಕ್ವೈರಿ ಮಾಡ್ಬಿಟ್ಟು ಅದ್ರ ಅವಶ್ಯಕ ಬೇಕಾಗಿರುವಂತ ಆಕ್ಷನ್ ತಗೋತೀವಿ. ಒಂದು ಎರಡನೇದು ಅಲ್ಲಿ ಕೆಲವೊಂದು ಪ್ರಾಯೋಗಿಕವಾಗಿರುವಂತ ಪ್ರಾಬ್ಲಮ್ಸ್ ಇದ್ದಾವೆ. ಲೈಕ್ ಆ ದೇವಸ್ಥಾನದಲ್ಲಿ 1.25 ಲಕ್ಷ ಜನ ಹೋಗ್ಬೋದು ಒಂದು ದಿನದಲ್ಲಿ. ಬಟ್ ಏನಾಗಿದೆ, ಸ್ಯಾಟರ್ಡೆ ಸ್ವಲ್ಪ ಜಾಸ್ತಿ ಜನಸಂಖ್ಯೆ ಬಂದಿದೆ. 2,75,000 ಮೇಲೆ ಜನ ಬಂದಿದ್ದಾರೆ. ಸೊ ಆ ಸಮಯದಲ್ಲಿ ಕೆಲವೊಂದು ನುಗ್ಗುಲುಗಳಾಗಿರೋದು, ಕೆಲವೊಂದು ಆ ಕಡೆಯಿಂದ ಈ ಕಡೆಯಿಂದ ಮಾತುಗಳು ಬಂದಿರುವಂತದ್ದು, ಸ್ವಲ್ಪ ಕನ್ಫ್ಯೂಷನ್ಸ್, ಮಿಸ್ಕಮ್ಯುನಿಕೇಶನ್ಸ್ ಎಲ್ಲ ಆಗಿದೆ. ಇದರಲ್ಲಿ ಲ್ಯಾಂಗ್ವೇಜ್ ಒಂದು ಗೊತ್ತಿಲ್ಲ. ಮತ್ತೆ ಆ ದೇವಸ್ಥಾನದಲ್ಲಿ ಇರುವಂತ ಕೆಲವೊಂದು ಪ್ರೊಸೀಜರ್ಸ್ ಇದೆ, ಯಾವ ಟೈಮಿಗೆ ಅದು ಕ್ಲೋಸ್ ಆಗ್ಬೇಕು ನೋಡ್ಬೇಕು ಅನ್ನೋದು. ಅದರಲ್ಲಿ ಕೆಲವೊಂದು ಕನ್ಫ್ಯೂಷನ್ಸ್ ಆಗಿದೆ ಅಂತ ನಮ್ಗೆ ತಿಳಿದು ಬಂದಿದೆ ಮಾಹಿತಿ. ಆತರ ಯಾರು ಒಬ್ಬರನ್ನ ಟಾರ್ಗೆಟ್ ಮಾಡಿ ಅಂತ ಯಾವುದೇ ಅವಶ್ಯಕತೆ ಇಲ್ಲ. ಹಾಗೆ ಯಾರಿಗಾರು ಪ್ರಾಬ್ಲಮ್ ಆಗಿದ್ರೆ ಅಲ್ಲಿ ಹತ್ತಿರದಲ್ಲಿನೇ ಒಂದು ಪೊಲೀಸ್ ಚೌಕಿ ಇದೆ, ಮತ್ತೆ ಕನ್ನಡ ಬರುವಂತ ಪೊಲೀಸರು ಇದ್ದಾರೆ. ಇಮಿಡಿಯೇಟ್ ಆಗಿ ಆತರ ಕಂಪ್ಲೇಂಟ್ ಕೊಟ್ರೆ ಆಕ್ಷನ್ ಕೈಗೊಳ್ಳಲಾಗುತ್ತೆ. ಅಲ್ಲಿ ಪೊಲೀಸರು ಕೂಡ ಸರಿಯಾಗಿ ಸಹಕರಿಸಲಿಲ್ಲ. ದೇವರನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ನಮ್ಗೆ ಇತಿಹಾಸ ಪ್ರಸಿದ್ಧ ದೇವಸ್ಥಾನ, ಅಲ್ಲಿ ದೇಗುಲದ ಆಡಳಿತ ಮಂಡಳಿ ಕಾಲಿನಿಂದ ನೀರನ್ನ ಮೈ ಮೇಲೆ ಎರಚುತ್ತೆ ಅಂತಂದ್ರೆ ಅದು ಉದ್ದಟತನ ಅಲ್ವಾ ಸರ್? ದೇಗುಲದ ಆಡಳಿತ ಮಂಡಳಿ ನಡ್ಕೊಂಡಿದ್ದು ಅದನ್ನೇ ನಾನು ಹೇಳಿದ್ವಿ. ಅಕಸ್ಮಾತ್ ಯಾರ್ದಾರ ತಪ್ಪಾಗಿದ್ರೆ ನಾವ್ ಯಾರೋ ತಪ್ಪನ್ನ ಸಪೋರ್ಟ್ ಮಾಡೋದಿಲ್ಲ. ಅದನ್ನ ನಾವು ಮುಂಚೆನೆ ಹೇಳ್ತಾ ಇದೀವಿ. ಅವ್ರು ಯಾರಿಗೆ ಯಾವುದೇ ತರ ಪ್ರಾಬ್ಲಮ್ ಆಗಿದ್ರೆ ಟೇಕ್ ಆಕ್ಷನ್. ಬಟ್ ಅಲ್ಲಿ ಕೆಲವೊಂದು ವಿಚಾರಗಳಿದೆ. ಅಂದ್ರೆ ಆಳವಾಗಿ ನೋಡಿದಾಗ ಸಂಜೆ ಆದ್ಮೇಲೆ ಆನೆ ಮೇಲೆ ದೇವ್ರನ್ನ ಕೂರಿಸ್ಕೊಂಡು ಶಿವೇಲಿ ಅಂತ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿ ನೀರಲ್ಲಿ ಯಾರು ಇಳಿಯೋದಿಲ್ಲ ಅನ್ನೋದೊಂದು ಪ್ರತೀತಿ ಇದೆಯಂತ ಅಲ್ಲಿ. ನನಗೂ ಅದಷ್ಟು ಗೊತ್ತಿಲ್ಲ. ಅದು ದೇವಸ್ಥಾನ ಮಂಡಳಿ ಅವ್ರದ್ದು ಕೆಲವೊಂದು ಮುಂಚೆಯಿಂದ ನಡೆದು ಬಂದಿರುವಂತ ಆಚಾರ. ಆ ಟೈಮಲ್ಲಿ ಕೆಲವೊಂದು ವಾಗ್ವಾದಗಳು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಆಗಿದೆ. ಅದನ್ನ ಕೂಲಂಕುಷವಾಗಿ ನೋಡಿದಾಗ ಏನು ಅಂತ ಗೊತ್ತಾಗ್ತದೆ. ಹಂಗೆ ಯಾರಿಗಾರ ಕಂಪ್ಲೇಂಟ್ ಇದ್ರೆ ನಾವು ತಗೊಂಡು ಅದನ್ನ ಬೇಕಾಗಿರೋ ಆಕ್ಷನ್ ತಗೊಳಕ್ ರೆಡಿ ಇದೀವಿ. ಬಟ್ ಇನ್ನೊಂದು ನೀವು ನೋಡ್ಬೇಕಾಗಿರೋ ವಿಚಾರ ಅಂತಂದ್ರೆ, ಇಲ್ಲಿ ಜಾಗ ಎಷ್ಟಿದೆ, ಮತ್ತೆ ಎಷ್ಟು ಜನ ಬರ್ತಾ ಇದಾರೆ, ಮತ್ತೆ ಇದು ಯಾವಾಗಿಂದ ಈ ತರ ಆಯ್ತು ಅಂದ್ರೆ ಆಕ್ಚುಲಿ 2 ವರ್ಷದಿಂದ ಮಾತ್ರ ಇಲ್ಲಿ ಜನಗಳು ಬರ್ತಾ ಇರೋದು. ಆಮೇಲೆ ಇನ್ನೊಂದೇನಂತಂದ್ರೆ ಯತೀಶ್ ಅವರೇ, ಅಲ್ಲಿ ತಾವು ಹೇಳಿದ್ರೆ ಸುಮಾರು 1 ಲಕ್ಷದಿಂದ 2 ಲಕ್ಷದವರೆಗೂ ಜನ ಬರ್ತಾರೆ ಅಂತ. ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಒಬ್ಬೊಬ್ಬರಿಂದಾನೇ 1,100 ರೂಪಾಯಿ ಫೀಸು ಅಂತ ಕಲೆಕ್ಟ್ ಮಾಡ್ತಾರೆ. ಆ ದುಡ್ಡೇನಾಗುತ್ತೆ, ಅಲ್ಲಿ ಒಂದು ಸಮರ್ಪಕವಾದಂಥ ವ್ಯವಸ್ಥೆಯನ್ನು ಕೂಡ ಭಕ್ತಾದಿಗಳಿಗೆ ಮಾಡಿಲ್ಲ ಅನ್ನುವಂಥ ಆರೋಪವನ್ನು ಕನ್ನಡಿಗರು ಮಾಡ್ತಾ ಇದ್ರಲ್ಲಿ. ಫಸ್ಟಿಗೆ ನೀವು ಹೇಳೋದ್ರಲ್ಲಿ 1,000 ರೂಪಾಯಿ ಎಲ್ಲರಿಂದನೂ ಕಲೆಕ್ಟ್ ಮಾಡ್ತಾರೆ ಅನ್ನೋದು ತಪ್ಪು ಮಾಹಿತಿ ಆಗಿರುತ್ತೆ. ಅದು ಐ ಥಿಂಕ್ ಅದು ದೇವಸ್ಥಾನದವ್ರಿಗೆ ಬಿಟ್ಟಿರೋದು, ಎಲ್ಲರಿಗೂ ಏನು ಕಲೆಕ್ಟ್ ಮಾಡಿಲ್ಲ ನನ್ನ ಮಾಹಿತಿ ಪ್ರಕಾರ. ಎರಡನೇದು, ಇದು ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ಸ್ ಆಗಿರ್ತದೆ. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಇನ್ನೊಂದಿರ್ಬೋದು. ಅದು ಕಾಡಲ್ಲಿದೆ ಆಕ್ಚುಲಿ ದೇವಸ್ಥಾನ. ಅದು ಪ್ರೊಟೆಕ್ಟೆಡ್ ಫಾರೆಸ್ಟ್. ಅಲ್ಲಿ ಯಾವುದೇ ತರದ್ದು ಸಿಮೆಂಟ್ ವರ್ಕ್ಸ್ ಅದೆಲ್ಲ ವಿತೌಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಹೇಗ್ ಬೇಕಾದ್ರೂ ಮಾಡ್ಲಿಕ್ಕೆ ಬರೋದಿಲ್ಲ. ಫಸ್ಟ್ ಪಾಯಿಂಟ್.
ಎರಡನೇದು, ಇದು ಆಗಿ 28 ದಿನ ಮಾತ್ರ ತೆಗೆದಿರುತ್ತೆ. ಇನ್ನು ವರ್ಷದಲ್ಲಿ ಎಲ್ಲಾ ದಿನ ಕ್ಲೋಸ್ ಆಗಿರುತ್ತೆ. ಸೊ ಏನೇ ಬ್ಯಾರಿಕೇಡ್ ಏನೇ ಹಾಕಿದ್ರು ಟೆಂಪರರಿ ಆಗಿ 28 ದಿನಕ್ಕೆ ಮಾತ್ರ ಹಾಕೊಂಡಿರ್ತಾರೆ. ಇನ್ನ ಇದು 2 ವರ್ಷದ ಈಗ ಅದು ಸ್ವಲ್ಪ ಪ್ರಸಿದ್ಧಿಗೆ ಬಂದಿದೆ. ನಾನು ಇಲ್ಲಿ SP ಇದ್ದೆ 2020-21 ಆ ಟೈಮಲ್ಲಿ ಯಾವುದೇ ತರದ್ದು ಜನ ಬರ್ತಿರ್ಲಿಲ್ಲ, ಯಾರು ಇದಕ್ಕೆ ಬರ್ತಾ ಇರ್ಲಿಲ್ಲ ದೇವಸ್ಥಾನಕ್ಕೆ. ಲೋಕಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಏನಾಗಿದೆ, ಲೋಕಲ್ ಆಗಿ ಅವ್ರಿಗೆ ಕೆಲವೊಂದು ಅವ್ರ ಪದ್ಧತಿಗಳಿವೆ. ಇಷ್ಟೊತ್ತು ಕ್ಲೋಸ್, ಓಪನ್, ಯಾರು ಬರಬಾರ್ದು, ಬರಬೇಕು, ಜೋರ ಕಿಚ್ಚಾಡಂಗಿಲ್ಲ, ಟೆಂಪಲ್ ಹತ್ರ ಸೌಂಡ್ ಮಾಡಂಗಿಲ್ಲ, ಆ ತರ ಅವ್ರದೇ ಆದ ಕೆಲವೊಂದು ಬಹಳ ಹಲವಾರು ವರ್ಷಗಳಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಈಗ ಇದು ಪ್ರಸಿದ್ಧಿ ಪಡೆದ ಮೇಲೆ ಇಮಿಡಿಯೇಟ್ ಆಗಿ 1 or 2 years ಅಲ್ಲಿ ಜನ ಬಂದಿರೋದು. ಈವನ್ ಕಳೆದ ವರ್ಷನೂ ಇಷ್ಟು ಬಂದಿರ್ಲಿಲ್ಲ, ಈ ವರ್ಷ ಇದ್ದಕ್ಕಿದ್ದಂತೆ ಬಂತು. ಸ್ಯಾಟರ್ಡೇ ಆಗಿರೋದ್ರಿಂದ ನಮ್ಗೆ ಅತಿಯಾದ ಜನಸಂಖ್ಯೆ ಬಂತು. ಆ ಟೈಮಲ್ಲಿ ಕೆಲವೊಂದು ಹಾಗೆ ಹೀಗೆ ವಿಚಾರಗಳು ನೀವು ಹೇಳಿದ್ರಲ್ಲಿ ಆಗಿದೆ. ನಾವ್ ಅದನ್ನ ಇಂಪ್ರೂವೈಸ್ ಆಗಿದೆ. ಈಗ ಸಂಡೇ ಅಷ್ಟು ಜನ ಇದ್ರೂ ಈ ತರ ಪ್ರಾಬ್ಲಮ್ಸ್ ಏನ್ ಕಂಡು ಬಂದಿಲ್ಲ. ಇನ್ನು ಹೆಚ್ಚಿನ ಪೊಲೀಸರನ್ನ ಹಾಕ್ತಾ ಇದೀವಿ, ಮತ್ತೆ ಇಂಪ್ರೂವೈಸೇಷನ್ ಎಲ್ಲ ಮಾಡ್ತಾ ಇದೀವಿ. ಐ ಅಗ್ರಿ, ಇಟ್ಸ್ ಎ ಲರ್ನಿಂಗ್ ಪ್ರೋಸೆಸ್ ಅಲ್ವಾ. 1 ವರ್ಷ ಆಗಿದೆ ಅಷ್ಟೇ ಟೆಂಪಲ್ ಈ ತರ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆಗಿ. ವಿಲ್ ಟ್ರೈ ಟು ಗಿವ್ ಮಚ್ ಬೆಟರ್ ಸರ್ವಿಸ್. ದೇವಸ್ಥಾನದ ಮಂಡಳಿಯವರ ಹತ್ರ ಮಾತಾಡಾಗಿದೆ, ಅಡ್ಮಿನಿಸ್ಟ್ರೇಷನ್ ಮಾತಾಡಾಗಿದೆ. ಪೊಲೀಸ್ ಒಂದು ಲಿಮಿಟೆಡ್ ರೋಲ್ ಅಷ್ಟೇ ಇರ್ತದೆ ಇದು, ಅವ್ರ ಮ್ಯಾನೇಜ್ಮೆಂಟ್ ಆ ತರ. ಸೊ ಯಾವ್ದ್ರಿಂದ ಯಾರೇ ತಪ್ಪಾದ್ರೂ ಯಾರಿಗೂ ಸಪೋರ್ಟ್ ಮಾಡೋಂತ ಅವಶ್ಯಕತೆ ಇಲ್ಲ. ಎನಿವನ್ ಕ್ಯಾನ್ ಗಿವ್ ಕಂಪ್ಲೇಂಟ್, ವಿಲ್ ಟೇಕ್ ನೆಸೆಸರಿ ಆಕ್ಷನ್, ಏನ್ ತೊಂದರೆ ಇಲ್ಲ. ಓಕೆ ಧನ್ಯವಾದ ಯತೀಶ್ ಚಂದ್ರ ಅವರೇ, ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ. ಇದು DIG ಕಣ್ಣೂರು ವಲಯದ DIG ಆದಂಥ ಯತೀಶ್ ಚಂದ್ರ ಅವರು ಮಾತಾಡ್ತಿದ್ರು. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಕನ್ನಡಿಗರಿಗಲ್ಲಿ ಅಪಮಾನ ಆಗಿ